ನನಗೆ ಯಾವಾಗಲೂ ನಮ್ಮ ಸೋಲ್ಜರ್ಸ್ನ ಯೋಧರನ್ನ ನೋಡಿದ್ರೆ ತುಂಬ ಖುಷಿ. ನನಗೆ ಒಂದು ನಮಸ್ಕಾರ ಹಾಕಬೇಕು. ಯಾವಾಗಲೂ ನಾನು ಅವ್ರನ್ನ ಎಲ್ಲೇ ನೋಡಿದ್ರೂ ತಕ್ಷಣ ಒಂದು ನಮಸ್ಕಾರ ಹಾಕ್ತೀನಿ. ಯಾಕಂದರೆ ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ನೋಡಿದೆ. ಅಣ್ಣ ಆರ್ಮಿಯಿಂದ ಮನೆಗೆ ಬಂದಿದ್ದಾರೆ, 2 ತಿಂಗಳಾಗಿದೆ. ಮತ್ತು ಹೊರಡೋವಾಗ ಮಕ್ಕಳು ಪುಟ್ಟ 2 ಮಕ್ಕಳು, ಅವ್ರ ಹೆಂಡ್ತಿ ಇನ್ನೂ ಚಿಕ್ಕ ವಯಸ್ಸು, ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಹೊರಡೋ ಸಮಯ. ಅದು ಒಂದು ಸನ್ನಿವೇಶ ಅವರು ಪೋಸ್ಟ್ ಮಾಡಿದರು. ಒಂಥರ ಖುಷಿನೂ ಆಯಿತು, ಬೇಜಾರು ಆಯಿತು. ಅವ್ರ ಹೆಂಡ್ತಿ ಹೇಳಿದ್ದು, ನನಗೆ 6 ವರ್ಷ ಆಯಿತು ಮದುವೆಯಾಗಿ, ನಾವು ಇದ್ದಿದ್ದು ಬರೀ 2 ವರ್ಷ ಜೊತೆಯಲ್ಲಿ, ಮಿಕ್ಕಿ ಟೈಮಲ್ಲೆಲ್ಲ ಅವ್ರ ಕೆಲಸದಲ್ಲೇ ಇದ್ದಾರೆ ಅಂತ ಒಂಥರ ಅವ್ರಿಗೆ ಕಣ್ಣಲ್ಲಿ ನೀರು ಬಂದಿತ್ತು ಆ ಮಾತು ಹೇಳೋವಾಗ. ನಮ್ಮ ಯೋಧರು ಅಂದರೆ ನಮಗೆಷ್ಟು ಒಂದು ಗೌರವ, ಪ್ರೀತಿ ಎಲ್ಲನೂ. ಯಾಕಂದರೆ ನೋಡಿ, ಅವ್ರ ಮನೆ ಮಠ, ಅಪ್ಪ ಅಮ್ಮ, ಹೆಂಡ್ತಿ ಮಕ್ಕಳನ್ನ ಎಲ್ಲರನ್ನೂ ಬಿಟ್ಟು ಆ ಬಾರ್ಡ್ರಲ್ಲಿ ಕೇದಾರ್ನಾಥ್, ಅಮರನಾಥ್, ಗಂಗೋತ್ರಿ, ಯಮುನೋತ್ರಿ ಎಲ್ಲ ಕಡೆ ಇರ್ತಾರೆ ನಮ್ಮ ಯೋಧರು. ಅವ್ರಿಗೆ ನಾವು ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು. ಯಾಕಂದರೆ ನಾವು ಯಾವಾಗೋ ಒಂದು ಸರಿ ಆ ದೇವ್ರನ್ನ ನೋಡೋಕೆ ಹೋದಾಗಲೇ ನಮಗೆ ಆ ಚಳಿ, ಆ ವಾತಾವರಣದಲ್ಲಿ ಅಷ್ಟು ಕಷ್ಟಪಟ್ಕೊಂಡು ಬರ್ತೀವಿ. ಅವರು ಸದಾ ಅಲ್ಲಿದ್ದು ನಮ್ಮ ಸೇವೆ ಮಾಡ್ತಾರೆ ಅಂದರೆ. ಮತ್ತು ನಮ್ಮ ಟ್ರಿಪ್ ಕರ್ಕೊಂಡೋಗಿದ್ರಲ್ಲ ಅಣ್ಣ, ಆ ಅಣ್ಣನಿಗೂ ಆಕ್ಸಿಜನ್ ಕಮ್ಮಿ ಆಗಿ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಯಿತು. ಅವ್ರನ್ನ ತಕ್ಷಣ ಅಲ್ಲಿ ಆರ್ಮಿದು ಬೇಸ್ ಕ್ಯಾಂಪ್ ಹಾಸ್ಪಿಟ್ಲಿದೆ, ಅಲ್ಲಿ ಅಡ್ಮಿಂಟ್ ಮಾಡಿಕೊಂಡು ಅವ್ರಿಗೆ ಚಿಕಿತ್ಸೆ ಕೊಟ್ಟರು, ಫ್ರೀ, ದುಡ್ಡಿಲ್ಲ. ಮತ್ತು ನಮ್ಮ ಅಕ್ಕಗೆ ಇಳಿಯೋವಾಗ, ನಮ್ಮ ಅಕ್ಕಗೆ ಸ್ವಲ್ಪ ಕಾಲು ಏಟಾಗೋಯಿತು ಮಧ್ಯ ದಾರಿಲಿ, ಕೇದಾರ್ನಾಥ್ ಇಳಿಯೋವಾಗ ಅರ್ಧ ರಾತ್ರಿ ಆಗಿತ್ತು. ಅವನು ಮತ್ತು ನಮ್ಮ ಅಕ್ಕಗೆ ಕುದುರೆ ಹತ್ತಕ್ಕಾಗಲಿಲ್ಲ, ಅವನು ಹೊಲ್ಟೋದ. ಏನು ಮಾಡೋದು ಅಂತ ಹೇಳಿದರೆ, ನಮ್ಮ ಭಾವನ ಮಗಳು ಡೆಲ್ಲಿಲಿದ್ದರು. ಅವರು ಆರ್ಮಿಯವರ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ ತಕ್ಷಣ ಅವರು 4 ಜನ ಸ್ಟ್ರೆಚರ್ನ ತೊಗೊಂಡು ಬಂದು ಏನು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿಲ್ಲ, ಅರ್ಧ ರಾತ್ರಿಲಿ ಕರ್ಕೊಂಡು ಬಂದು ಕೆಳಗಡೆ ಬಿಟ್ಟು ಹಾಸ್ಪಿಟ್ಲಿಗೆ ಕಳಿಸಿದ್ರು. ಈ ಥರ ನೋಡ್ರಿ, ಅವರು ಕರ್ತವ್ಯನ ಒಂದು ಚೂರು ಬೇಜಾರು ಮಾಡ್ಕೊಂಡಿರೋ ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ. ನಾವೇ ಮನೇಲಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಏನು ಅಂದ್ರೇ ಸಿಡಪಡ ಅಂತ ಇರ್ತೀವಿ. ಅವರ ಪೇಷನ್ಸ್ ನೋಡಿದ್ರೆ ನಮಗೆ ಅವ್ರ ಕಾಲು ಮುಗಿಬೇಕು ಅನಿಸುತ್ತೆ. ಅಷ್ಟು ಪೇಷನ್ಸಿಂದ ಅವರ ಕರ್ತವ್ಯನ ಅರ್ಧ ರಾತ್ರಿ ಆಗಲಿ ಎಂಥ ಟೈಮ್ ಆದರೂ ಬೇಜಾರು ಮಾಡ್ಕೊಂಡಿರ ಅವರು ಕೆಲಸ ಮಾಡ್ತಾರೆ. ನನಗೆ ಇದನ್ನು ಹಂಚ್ಕೊಬೇಕು ಅನ್ನಿಸ್ತು. ಅವ್ರ ಫ್ಯಾಮ್ಲಿ ನೋಡಿ ಖುಷಿನೂ ಆಯಿತು, ಆ ಹುಡುಗಿನ ನೋಡಿ ಸ್ವಲ್ಪ ಬೇಜಾರು ಆಯಿತು. ನಮ್ಮನೆ ತಿಂಡಿ ಆಲೂ ಪರೋಟ ಕೆಲಸ ಮುಗೀತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.